ಮುರಿದು ಬಿದ್ದಿರುವಂತಹ ಮದುವೆ, ಇದರಲ್ಲಿ ನಡುವೆ ಲಾಭ ಪಡೆಯೋದಕ್ಕೆ ಮುಂದಾಯ್ತಾ ಕಮಲ ಪಡೆ? ಯಾಕಂದರೆ ಮಹತ್ವದ ಹೆಜ್ಜೆಗಳನ್ನು ಇಡೋದಿದೆ ಕೇಂದ್ರ ಸರ್ಕಾರ, ತುಂಬ ಐತಿಹಾಸಿಕ ನಿರ್ಧಾರಗಳನ್ನು ತಗೊಳ್ಳೋದಿದೆ ಕೇಂದ್ರ ಸರ್ಕಾರ. ಸೊ ಎಲ್ಲ ಬಗೆಯಲ್ಲೂ ಸಪೋರ್ಟ್ ಬೇಕಲ್ಲ, ನಂಬರ್ ಮ್ಯಾಟರ್ಸ್ ಅಲ್ವಾ ಅಲ್ಟಿಮೇಟ್ಲಿ. ಸಿದ್ಧಾಂತ ಮತ್ತೊಂದು, ರಾಜಕಾರಣ ಮಾಡುವಾಗ ಇದ್ದೇ ಇರುತ್ತೆ, ಬಟ್ ನಂಬರು ಪೊಲಿಟಿಕಲಿ ಅಂದ್ಕೊಂಡಿದ್ದನ್ನು ಸಾಧಿಸೋದು ಇಂಪಾರ್ಟೆಂಟ್ ಆಗಿರೋದ್ರಿಂದ BJP ಭರ್ಜರಿ ಕಾರ್ಯಾಚರಣೆ ಶುರು ಮಾಡ್ತಾ ಈಗ. ಏನದು? ಈಗ ವೆಸ್ಟ್ ಬೆಂಗಾಲ್ ಆಪರೇಷನ್ ಸುದ್ದಿ ಕೇಳಿದ್ದೀರಾ? ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವು ದಿನಗಳಲ್ಲಿ ಏನು ಬೇಕಾದರೂ ಆಗ್ಬೋದು, ಅದು ನೋಡಿದ್ದೀರಾ. ಬಟ್ ಇದು ಸೌತ್ ಆಪರೇಷನ್ನು, ಈ ಪಂಚರಾಜ್ಯ ಚುನಾವಣೆಗೆ ಸಂಬಂಧಪಟ್ಟಂತೆಯೇ ಆಗ್ತಿರುವ ಬೆಳವಣಿಗೆ. ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊನ್ನೆ ಆದಂಥ ಎಲೆಕ್ಷನ್ನು ಬಹಳ ಅಚ್ಚರಿಯ ಫಲಿತಾಂಶ ಬಂತು. ವೆಸ್ಟ್ ಬೆಂಗಾಲಲ್ಲಿ BJP ಈ ಥರ ಗೆಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಗೆದ್ದರು. ಅದೇ ರೀತಿ ತಮಿಳುನಾಡಿನಲ್ಲಿ TVK ಇಂಥ ಜಯ ಗಳಿಸಬಹುದು ಅಂತ ಅಂದ್ಕೊಂಡಿರಲಿಲ್ಲ. ಬಂದರೂ ಮೈತ್ರಿ ಸರ್ಕಾರ ಆಗಬಹುದು, ಅಂದರೆ ದೊಡ್ಡ ನಂಬರಲ್ಲಿ ಬರಲಿಕ್ಕಿಲ್ಲ, ಒಂದು 30-25 ಅಂದ್ಕೊಂಡು ಸರ್ಕಾರದ ಭಾಗ ಆಗತ್ತೆ TVK ಅಂತ ಅಂದ್ಕೊಂಡಿದ್ರು. ಅವರೇ ಲೀಡರ್ ಆಗಿಬಿಟ್ರು. ಕಿಂಗ್ ಮೇಕರ್ ಅಲ್ಲ, ಕಿಂಗೇ ಆಗಿಬಿಟ್ರು ವಿಜಯ್ ಅಲ್ವಾ. ಆದರೆ ಅವ್ರ ಜೊತೆಗೆ ಹೋಯಿತು ಕಾಂಗ್ರೆಸ್ಸು, DMK ಡಿಚ್ ಮಾಡಿ. DMK ಜೊತೆಗೆ ಈಗ ಮೈತ್ರಿ ಮಾತುಕತೆ ಶುರುವಾಗಿದೆ BJPಯಿಂದ ಅನ್ನುವ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಿದೆ. ಇದನ್ನು ಇಡೀ ನ್ಯಾಷನಲ್ ಸುದ್ದಿವಾಹಿನಿಗಳಿಂದ ಹಿಡಿದು ಸ್ಟೇಟ್ ಪೇಪರ್ಸು TVಗಳಿಂದ ಹಿಡಿದು ಎಲ್ಲೇ ನೋಡಿದ್ರು ನೀವು ಎಲ್ಲೂ ಈ ಸುದ್ದಿ ನೋಡಿರಲಿಲ್ಲ. ಬಟ್ ರಿಸಲ್ಟ್ ಬಂದ ತಕ್ಷಣ ರಿವ್ಯೂ ಇದನ್ನು ರಿಪೋರ್ಟ್ ಮಾಡಿತ್ತು. ಮುಂದಿನ ದಿನಗಳಲ್ಲಿ, ತುಂಬ ಮುಂದೆ ಅಲ್ಲ, ಕೆಲವು ದಿನಗಳಲ್ಲಿ ಶುರುವಾಗತ್ತೆ ನೋಡಿ DMK ಮತ್ತು BJP ನಡುವಿನ ಮಾತುಕತೆ. ಯಾಕಂದರೆ ಸಾಮಾನ್ಯವಾಗಿ ಪವರ್ ಇಲ್ಲದೆ ರಾಜ್ಯದಲ್ಲೂ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು, ಕೇಂದ್ರದಲ್ಲೂ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಪಕ್ಷ ಸಂಘಟನೆ ಮಾಡಿ ಮುಂದಕ್ಕೆ ಹೋಗೋದೇ ಕಷ್ಟ. ಅದು ರಾಜಕೀಯದಲ್ಲಿ ವಾಸ್ತವ, ಸಿದ್ಧಾಂತಕ್ಕಿಂತ ಮೀರಿದ ವಾಸ್ತವ. ಇದನ್ನು ರಿವ್ಯೂ ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟ್ ಮಾಡಿತ್ತು. ನಿಮ್ಮಲ್ಲಿ ಬಹಳಷ್ಟು ಜನ ನೋಡಿರ್ತೀರಿ ಅದನ್ನು. ತುಂಬ ಜನ ನೆಗೆಟಿವ್ ಆಗಿ ಇದು ಎಲ್ಲೂ ಬರದ ಸುದ್ದಿಯನ್ನು ನೀವು ಹೆಂಗೆ ಪ್ರಸಾರ ಮಾಡ್ತೀರಿ, ಅದು ಸುದ್ದಿ ಅಲ್ಲ, ಸಾಧ್ಯತೆಗಳಿರೋದೇ ಹಾಗೆ ರಾಜಕಾರಣದಲ್ಲಿ. ನೋಡಿ ಈಗ ಮಾತುಕತೆ ಶುರುವಾಗಿದೆ. ಎಲ್ಲ ಪ್ರತಿಷ್ಠಿತ ಪತ್ರಿಕೆಗಳ ಮತ್ತು ಸುದ್ದಿವಾಹಿನಿಗಳಲ್ಲಿ ಚರ್ಚೆ, ಇದರ ಬಗ್ಗೆ ವಿಶ್ಲೇಷಣೆ ಶುರುವಾಗಿದೆ ಈಗ ಇವತ್ತು. ಹಾಗಾದರೆ DMK ಏನು ಡೈರೆಕ್ಟಾಗಿ NDA ತೆಕ್ಕೆಗೆ ಬಿದ್ದುಬಿಡುತ್ತಾ, ಡೈರೆಕ್ಟ್ NDA ಭಾಗವಾಗುತ್ತಾ? ಸದ್ಯಕ್ಕದಾಗಲಿಕ್ಕಿಲ್ಲ. ಬಟ್ ಬಾಹ್ಯ ಬೆಂಬಲ ಕೇಂದ್ರ ಸರ್ಕಾರಕ್ಕೆ ಕೊಡುತ್ತೆ. 22 ಜನ ಲೋಕಸಭೆಯಲ್ಲಿ MP ಗಳಿದ್ದಾರೆ, 8 ಜನ ರಾಜ್ಯಸಭೆಯಲ್ಲಿ MP ಗಳಿದ್ದಾರೆ DMKಗೆ. ಇದು ತುಂಬ ಇಂಪಾರ್ಟೆಂಟ್ ನಂಬರ್ ಆಗುತ್ತೆ. DMKಗೆ ಏನು ಬೇಕು? ಅವ್ರಿಗೆ ಅಸ್ತಿತ್ವಕ್ಕೆ ಎಲ್ಲ ಬಗೆಯಲ್ಲಿ ಬಲ ಬೇಕಾಗತ್ತೆ. ಕೇಂದ್ರ ಸರ್ಕಾರದ ಜೊತೆ ನಿಂತರೆ ಅದು ಸಿಗತ್ತೆ. ಜಸ್ಟ್ ಲೈಕ್ ಈ YSR ಕಾಂಗ್ರೆಸ್ಸು ಬಾಹ್ಯ ಬೆಂಬಲ ಕೊಡುತ್ತೆ, BJD ಒರಿಸ್ಸಾದಲ್ಲಿ, ಮತ್ತು ಇವರು BRS ಇವರೆಲ್ಲ ಒಂದು ಬಾಯ್ಕಾಟ್ ಮಾಡಿ ಹೋಗ್ಬಿಡ್ತಾರೆ ಯಾವುದಾದ್ರೂ ಮಹತ್ವದ್ದಿದ್ದಾಗ, ಇಲ್ಲ ಅಂದರೆ ಸಪೋರ್ಟ್ ಮಾಡ್ತಾರೆ. ಯಾವುದಾದ್ರೂ ಒಂದು ಬಗೆಯಲ್ಲಿ ಬಿಲ್ ಪಾಸ್ ಆಗೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅಂದರೆ ಬಾಹ್ಯ ಬೆಂಬಲವನ್ನು ಕೊಡುವ ಮೂಲಕ NDA ಸರ್ಕಾರದ ಜೊತೆಗೆ ನಿಂತಿದ್ದಾರೆ. ಸೈಲೆಂಟ್ ಆಗಿರ್ತಾರೆ ಅವರು, ಜಾಸ್ತಿ ವಿಚಾರಗಳಲ್ಲಿ ಈ ಪ್ರತಿಪಕ್ಷಗಳಂತೆ ವಿರೋಧಿಸೋಕೆ ಹೋಗಲ್ಲ, ತಟಸ್ಥ ನಿಲುವು ತಗೊಳ್ತಾರೆ, ಇಲ್ಲಾಂದರೆ ಸಪೋರ್ಟ್ ಮಾಡ್ತಾರೆ. ಸೊ ಅದು BJP ತುಂಬ ಇಂಪಾರ್ಟೆಂಟ್ ಅಲ್ವಾ. ಅವರವರ ಅಸ್ತಿತ್ವಕ್ಕೆ ಆಯಾ ಪ್ರಾದೇಶಿಕ ಪಕ್ಷಗಳಿಗೂ ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಅದೇ ರೀತಿಯಲ್ಲಿ DMK ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದೆ. ಕಾಂಗ್ರೆಸ್ಸು ಡಿಚ್ ಮಾಡಿ ಹೋಗಿದೆ. ಕಾಂಗ್ರೆಸ್ಗೆ ಪಾಠನೂ ಕಲಿಸ್ಬೇಕು. ಮತ್ತೊಂದು ಕಡೆ ತಮ್ಮ ಪಕ್ಷವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಸ್ಟಾಲಿನ್ ರೆಡಿ ಮಾಡಿಬಿಟ್ಟಿದ್ದಾರೆ, ತಯಾರಿ ಶುರು ಮಾಡಿಬಿಟ್ಟಿದ್ದಾರೆ. ಯಾವ ರೀತಿಯಲ್ಲಿ 30 ಪ್ರಮುಖರ ಕಮಿಟಿ ಮಾಡಿದ್ದಾರೆ, ಸೋಲಿನ ವಿಮರ್ಶೆ ಪರಾಮರ್ಶೆ ನಡೀತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ TVK ಸರ್ಕಾರ ಬೀಳುತ್ತೆ ನೋಡಿ ಅನ್ನೋ ಭವಿಷ್ಯ ನೋಡುತ್ತಿದ್ದಾರೆ. ಮಧ್ಯಂತರ ಚುನಾವಣೆಗೆ ನಾವು ತಯಾರಿ ಮಾಡ್ಕೊಳ್ಬೇಕು ಅಂತ ಸೈನ್ಯವನ್ನು ರೆಡಿ ಮಾಡ್ತಿದ್ದಾರೆ. ಇದೆಲ್ಲ ನಡೀತಿದೆ. ಈ ಹೊತ್ತಲ್ಲಿ NDAಗೆ DMK ಬಲ ಸಿಗುವಂಥ ದಟ್ಟ ಸಾಧ್ಯತೆ ಇದೆ. ಇದು ಪಕ್ಕಾ ಮಾಹಿತಿ. ಮಾತುಕತೆ ಆಗ್ತಿರೋದು, ನಿರ್ಧಾರ ಪ್ರಕಟ ಆಗಿಲ್ಲ, ಇನ್ನು ಮಾತುಕತೆ ಶುರುವಾಗಿದೆ. ಹಿಂದೆ DMK BJP ಏನು ಹೊಸದ ಇದು ಮೈತ್ರಿ? ವಾಜಪೇಯಿ ಅವ್ರ ಕಾಲದಲ್ಲಿ ಮೈತ್ರಿ ಇದ್ದಿದ್ದೇ ಇದು. ಎಲ್ಲ DMKಗೆಲ್ಲ BJPಗೆ ಹೋಗಿ ಗೊತ್ತಿರೋದೆ. ಸೈದ್ಧಾಂತಿಕ ವ್ಯತ್ಯಾಸ ಇದೆ. ಇವರು ಸನಾತನ ಅಂದರೆ ಕಾಯಿಲೆಗಳಿಗೆ ಹೋಲಿಸ್ತಾರೆ. ಮತ್ತು ಕೇಂದ್ರ ಸರ್ಕಾರದ ಈ ಕ್ಷೇತ್ರ ಪುನರ್ವಿಂಗಡಣೆ ಅದಕ್ಕೆಲ್ಲ ಸಿಕ್ಕಾಪಟ್ಟೆ ವಿರೋಧ ಇದೆ ಸ್ಟಾಲಿನ್ದು. ಸೊ ಸಿಕ್ಕಾಪಟ್ಟೆ ದೊಡ್ಡ ಅಂತರ ಇದೆ ಎರಡು ಪಕ್ಷಗಳ ನಡುವೆ. ಆದಾಗಿಯೂ ಅವರವರ ಲೆಕ್ಕಾಚಾರಗಳು. BJPಗೀಗ ಸ್ಟಾಲಿನ್ ಹೇಳಿಕೆ, ಉದಯನಿಧಿ ಸ್ಟಾಲಿನ್ ಹೇಳಿಕೆ
ಆಗಲ್ಲ, ವಿರೋಧಿಸ್ತಾರೆ, ಎಲ್ಲ ಸರಿ. ಬಟ್ ಅವ್ರು ಅಂದ್ಕೊಂಡಿರೋ ಬಿಲ್ ಪಾಸ್ ಮಾಡಿಕೊಂಡ್ರೆ ಅದು ಅನುಕೂಲ ಅಲ್ವಾ? ಮತ್ತು DMKಗೆ ಅಸ್ತಿತ್ವ, BJPಗೆ ಸಿದ್ಧಾಂತಕ್ಕಿಂತ ಇಲ್ಲಿ ಅಸ್ತಿತ್ವ ಇಂಪಾರ್ಟೆಂಟು ರಾಜಕೀಯವಾಗಿ. ಸೊ ಅವ್ರವ್ರ ನಿರ್ಧಾರ ತಗೊಳ್ಳಬಹುದು, ಸೈಲೆಂಟ್ ಆಗಿದ್ದುಕೊಂಡು. ಬಾಹ್ಯ ಬೆಂಬಲ ಏನು ಭಾಗ ಆಗಲ್ವಲ್ಲ ಅವರು. ಈಗ ರಿಸರ್ವೇಷನ್, ಮಹಿಳೆಯರ ರಿಸರ್ವೇಷನ್ ಬಿಲ್ ಪಾಸ್ ಮಾಡಿಕೊಳ್ಳುವಂಥ ಒಂದು ದೊಡ್ಡ ಸವಾಲಿದೆ ಕೇಂದ್ರ ಸರ್ಕಾರಕ್ಕೆ. ಅದನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಕ್ಷೇತ್ರ ಮರು ವಿಂಗಡಣೆ ವಿಚಾರ ಕೂಡ ಇದೆ. 22 ಸಂಸದರಿದ್ದಾರೆ. ಹಾಗಾಗಿ DMK ಬಲ ಸಿಕ್ಕಿಬಿಟ್ರೆ ಸೌತಲ್ಲಿ BJPಗೆ ಒಂದು ದೊಡ್ಡ ಬಲವೇ ಬಂದಂಗೆ. ಯಾಕಂದರೆ ತಮಿಳ್ನಾಡಿನಲ್ಲಿ ಈಗ ಬೇರೆ ಬೇರೆ ರೀತಿಯಲ್ಲಿ BJPಗೆ ಬಾಗಿಲು ಓಪನ್ ಆಗಿದೆ ನೋಡಿ. ನಂಬರ್ 1 AIADMK ಸ್ಪ್ಲಿಟ್. ಇದ್ರ ಬಗ್ಗೆನೂ ನಿಮ್ಮ ಮುಂದೆ ರಿಪೋರ್ಟ್ ಇಟ್ಟಿದ್ವಿ ನಾವು. AIADMK ಸ್ಪ್ಲಿಟ್ ಆಗುವ ಸಾಧ್ಯತೆ ಇದೆ. ಸಾಧ್ಯತೆ ನಿಜವಾದರೆ BJPಗೆ ಲಾಭ. ಇದ್ರ ಹಿಂದೆ ಡೆಲ್ಲಿ ಲೆಕ್ಕಾಚಾರಗಳು ಇದೆಯಾ ಅನ್ನೋ ಚರ್ಚೆಗಳು ಬಂದಿತ್ತು. AIADMKಗೆ TVK ಕಾರಣದಿಂದಾಗಿ ಸ್ಪ್ಲಿಟ್ ಆಗಿಬಿಟ್ಟಿದೆ ಅಧಿಕೃತವಾಗಿ. ಅಂದರೆ ಅವರು ಸಪೋರ್ಟ್ ಮಾಡಿಬಿಟ್ಟಿದ್ದಾರಲ್ಲ, ಇವರು ಒಂದು ಬಣ ಅವರೊಂದು ಬಣ ಆಗಿಬಿಟ್ಟಿದ್ದಾರೆ. ಇದರಿಂದ ಏನು ಲಾಭ BJPಗೆ? ಎರಡೂ ಬಣಗಳಿಗೂ ಕೂಡ ತಮ್ಮ ಅಸ್ತಿತ್ವಕ್ಕೆ, ಸ್ಪ್ಲಿಟ್ ಆಗಿರುವಂಥ 22, 25 ಶಾಸಕರಿದ್ದಾರೆ ಒಂದೊಂದು ಬಣದಲ್ಲಿ. ಅವ್ರಿಗೆ ತಮ್ಮ ಅಸ್ತಿತ್ವಕ್ಕೆ, ಒಡೆದಿರೋ ಪಕ್ಷಕ್ಕೆ BJP ಸೆಂಟ್ರಲ್ ಗೌರ್ಮೆಂಟ್ ಬಲ ಬೇಕು. ಹಾಗಾಗಿ ಎರಡೂ ಕಡೆಯಿಂದ BJPಗೆ ಡಿಮ್ಯಾಂಡು. ಅದಕ್ಕೆ ತಮಿಳ್ನಾಡಿನಲ್ಲಿ ದಾರಿ ಓಪನ್ ಆಗದಂಗೆ. DMK ಬಾಹ್ಯ ಬೆಂಬಲ, AIADMKಯ ಅನಿವಾರ್ಯತೆ BJPಗೆ ಹೆಚ್ಚು ಸ್ಪೇಸನ್ನು ತಮಿಳ್ನಾಡಿನಲ್ಲಿ ಈಗ ತಾನಾಗಿ ಒದಗಿಸ್ಕೊಟ್ಟಿದೆ. BJPಗೆ ಕ್ರ್ಯಾಕ್ ಮಾಡೋಕ್ಕಾಗ್ತಾಯಿಲ್ಲ ತಮಿಳ್ನಾಡಿನಲ್ಲಿ, ಯಾವ ಬಗೆಯಿಂದನೂ ಸಮೀಕರಣ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ. ಆದರೆ ಈಗ ಒಲಿದು ಬಂದಿರುವಂಥ ಒಂದು ಉತ್ತಮವಾದ ಅವಕಾಶ BJPಗೆ ವರದಾನ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಅದಂತೂ ಪಕ್ಕ ಕ್ಲಿಯರಾಗಿ ಕಾಣಿಸ್ತಿರೋದು. ಸೊ ಡಬಲ್ ಧಮಾಕ ಈಗ BJPಗೆ. ಒಂದು ಕಡೆ ಪಶ್ಚಿಮ ಬಂಗಾಳದಿಂದ 50 ಶಾಸಕರ ತನಕ BJP ಸೇರುವ ಸಾಧ್ಯತೆ ಇದೆ. ಡೆವಲಪ್ಮೆಂಟ್ಸ್ ನೋಡಿದ್ದೀರಿ ನೀವು. ಮೀಟಿಂಗನ್ನು ಸ್ಕಿಪ್ ಮಾಡಿದ್ದಾರೆ, ಪ್ರೊಟೆಸ್ಟನ್ನು ಸ್ಕಿಪ್ ಮಾಡಿದ್ದಾರೆ, ಮಮತಾ ಬ್ಯಾನರ್ಜಿಗೆ ಬೆನ್ನು ತೋರಿಸಿ ಹೋಗ್ತಿದ್ದಾರೆ, ಮಮತಾ ಬ್ಯಾನರ್ಜಿ ವಿರುದ್ಧ ಹಾದಿ ಬೀದಿಲಿ ಮಾತಾಡ್ತಿದ್ದಾರೆ TMC ಶಾಸಕರು. ಮತ್ತು 8 ಜನ ರಾಜ್ಯಸಭಾ MPಗಳು BJP ಸೇರುವಂತಹ ಸಾಧ್ಯತೆ. ಜಸ್ಟ್ ಲೈಕ್ ಆಪ್ ಚಡ್ಡಾ ಬಂದ್ರಲ್ಲ ಒಂದು ತಂಡ ಕಟ್ಕೊಂಡು, ಹಾಗೇನೆ ಸೇಮ್ ಟು ಸೇಮ್ 3 ಜನ TMC ಲೀಡರ್ಸ್ ರೆಡಿ ಆಗಿದ್ದಾರೆ ತಂಡ ಕರ್ಕೊಂಡು ಹೋಗೋಕ್ಕೆ BJPಗೆ. ಪಶ್ಚಿಮ ಬಂಗಾಳದಿಂದ ನೇರ ಬಲವೇ ಸಿಗಬಹುದು ಇದು ಸಿಕ್ಕಿದ್ರೆ, ಈ ಕಾರ್ಯಾಚರಣೆ ಆಗ್ತಿರೋದೆಲ್ಲ ಫೈನಲ್ ಆಗಿಬಿಟ್ರೆ. ಯಾಕಂದರೆ ತೆರೆಮರೆಯಲ್ಲಿ ತುಂಬ ನಡೆಯುತ್ತೆ, ಎಲ್ಲನೂ ಫೈನಲ್ ಆಗಿಬಿಡಲ್ಲ. ಕೆಲವೊಮ್ಮೆ ತಡ ಆಗಬಹುದು, ಕೆಲವೊಮ್ಮೆ ತಕ್ಷಣ ಆಗಬಹುದು, ಕೆಲವೊಮ್ಮೆ ಆಗದೇನೂ ನೆನೆಗುದಿಗೆ ಬಿದ್ದುಕೊಂಡು ಹಾಗೇ ಆಪರೇಷನ್ ಸುಮಾರು ವರ್ಷಗಳ ಕಾಲ ಸಾಗಬಹುದು. ಏನು ಬೇಕಾದರೂ ಆಗಬಹುದು. ಈಗ ನಡೀತಿದೆ ಕಾರ್ಯಾಚರಣೆ ವೆಸ್ಟ್ ಬೆಂಗಾಲಲ್ಲಿ, ಓಪನ್ ಆಗಿ ಕಾಣಿಸ್ತಿದೆ. ಶಾಸಕರು ಮಮತಾ ಬ್ಯಾನರ್ಜಿಯಿಂದ ಅಂತರ ಕಾಯ್ದುಕೊಳ್ತಿದ್ದಾರೆ. ಅದಾದರೆ ಭರ್ಜರಿ ಬಲ ವೆಸ್ಟ್ ಬೆಂಗಾಲಿಂದ ನೇರವಾಗಿ, DMKದು ಪರೋಕ್ಷ ಬಲ. ಈ 2 ಬಲಗಳನ್ನು ಸೇರಿಸ್ಕೊಂಡ್ರೆ BJP ತಾನು ಅಂದುಕೊಂಡಂಥ ಬಿಲ್ಗಳನ್ನು ಪಾಸ್ ಮಾಡಿಕೊಳ್ಳುವ ಮೂಲಕ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತಷ್ಟು ಐತಿಹಾಸಿಕ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ, ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯನ್ನು ನಿಜವಾಗಿಸೋದಕ್ಕೆ ಅವಕಾಶ ಒದಗಿ ಬರುತ್ತೆ. ಸೊ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಎಷ್ಟು ಇಂಪಾರ್ಟೆಂಟ್ ಆಗಿತ್ತಂದರೆ ರಾಷ್ಟ್ರ ರಾಜಕಾರಣದ ದಿಕ್ಕುದೆಸೆಯನ್ನೇ ಬದಲಿಸ್ತಾ ಇರೋದು. ಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.